ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಆಲ್ರೆಡಿ ಸಪೋರ್ಟ್ ಮಾಡ್ತಿರೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು. ಆ್ಯಂಡ್ ಹೊಸಬರಿಗೆ ವೆಲ್ಕಮ್. ನನ್ನ ಹೆಸರು ರಂಜಿತಾ. ನಾನಿರೋದು ಬ್ಯಾಂಗ್ಳೂರಲ್ಲಿ ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್, ಹಾಗೆ ಮ್ಯಾನಿಫೆಸ್ಟೇಷನ್ ಕೋಚ್ ಆ್ಯಂಡ್ ಹೀಲರ್ ಕೂಡ. ಸೊ ಎಸ್, ಇದು ನನ್ನ ಸ್ಮಾಲ್ ಇಂಟ್ರಡಕ್ಷನ್ ಆಗಿರುತ್ತೆ. ಆ್ಯಂಡ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಸೊ ಇದೇ ಸೇಮ್ ಐ ಡಿ ಏನು ಯೂಟ್ಯೂಬ್ ನೇಮ್ ಏನಿದೆ ಅದೇ ಥರ ಇನ್ಸ್ಟಾಗ್ರಾಮಲ್ಲಿ ಕೂಡ ನಂದು ಪೇಜ್ ಇದೆ, ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಇವತ್ತು ಆ್ಯಸ್ ಯೂಶ್ವಲ್ ನನ್ನ ಐ ಡಿ ದಿವಸ ಹೆಂಗಿರುತ್ತೆ ಅಂತ ನೋಡುವ. ಬೆಳಗ್ಗೆ ಐ ಥಿಂಕ್ ನಾನು ತುಂಬ ಲೇಟಾಗಿ ಎದ್ದಿದ್ದು ಅನಿಸುತ್ತೆ, ಗೊತ್ತಿಲ್ಲ. ಹುಷಾರು ತಪ್ಪದಾಗಿಂದ ನಂಗೆ ಸಕ್ಕತ್ತಾಗಿ ನಿದ್ದೆ ಬರ್ತಿದೆ, ಬೇಗನೂ ನಿದ್ದೆ ಬರ್ತಿದೆ ನೈಟು, ಮತ್ತು ಬೆಳಗ್ಗೆನೂ ತುಂಬ ಚೆನ್ನಾಗಿ ನಿದ್ದೆ ಬರ್ತಿದೆ. ಹಾಗಾಗಿ ನಾನು ಕೂಡ ಸ್ವಲ್ಪ ಸ್ಲೋಗೆ ನನ್ನ ಡೇನ ಶುರು ಮಾಡ್ತಿದ್ದೀನಿ. ಹರಿಬರಿಲಿ ಏನೂ ಮಾಡೋಕ್ಕೆ ನಾನು ಟ್ರೈ ಮಾಡ್ತಿಲ್ಲ, ಬಿಕಾಸ್ ಅದೊಂದು ಕಲ್ತಿದ್ದೀನಿ. ಏನೋ ಒಂದು ಹುಷಾರಿಲ್ಲ ಅಂದರೆ ನಾನೇನೋ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ಅಯ್ಯೋ ನನ್ನ ಕೈಲಿ ಏನೂ ಮಾಡೋಕ್ಕೆ ಆಗ್ತಿಲ್ವೇನೋ ಹಾಗೆ ಹೀಗೆ ಅಂತ ಅಳ್ತಿದ್ದೆ ನಾನು. ಆ್ಯಕ್ಚುಲಿ ಜ್ವರ ಬಂದಾಗ ನನಗೆ ಅಳು ಮೇಯ್ನಾಗಿ ಏನಕ್ಕೆ ಬರುತ್ತೆ ಅಂದರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ, ನಾನು ತುಂಬ ವೀಕ್ ಏನೋ ಆ ಥರದ್ದೆಲ್ಲ ಫೀಲಿಂಗ್ಸ್ ಎಲ್ಲ ನನ್ನ ತಲೆಯಲ್ಲಿ ಬರ್ತಿರುತ್ತೆ. ಸೊ ದೆನ್ ಐ ಅಂಡರ್ಸ್ಟುಡ್, ಇಲ್ಲ ಸ್ಲೋಗೆ ತೊಗೊಂಡೋಗು, ನೀನು ಹರಿಬರಿಲಿ ಮಾಡಿದ ತಕ್ಷಣ ಎಲ್ಲ ಬದಲಾಗ್ಬಿಡುತ್ತೆ ಅಂದ್ಕೊಳ್ಳೋದು ತಪ್ಪು. ನಿಮ್ಮಲ್ಲೂ ಈ ಥರ ತಪ್ಪುಗಳನ್ನ ಮಾಡ್ತಿದ್ರೆ ಮೇ ಬಿ ನಿಮ್ಗೆ ಇದೊಂದು ಸೈನ್ ಆಗಿರ್ಬೋದು ಅಂತ ಅನ್ಕೊಂತೀನಿ. ಕುಡಿತಾ ಇದ್ದೀನಿ. ಟೈಮ್ ಒಂದು ಆಲ್ಮೋಸ್ಟ್ 9 o'clock ಆಗ್ತಿದೆ. ಇವತ್ತು ಕಿಚನ್ ಕ್ಲೀನ್ ಮಾಡ್ಸೋಣ ಅನ್ಕೊಂಡೆ. ಅರ್ಬನ್ ಕಂಪ್ನಿಯಿಂದ ಇವತ್ತಿನ ಡೇಟ್ಗೆಲ್ಲನೂ ಬುಕ್ ಆಗಿದೆ. ಮೇ ಬಿ ನಾನು ನೆನ್ನೆನೇ ಬುಕ್ ಮಾಡಬೇಕಾಗಿತ್ತು. ನಾನು ಸರಿ ಬಿಡು ನೋಡೋಣ, ಇವತ್ತೇನೊಂದು ಕೆಲಸ ಇತ್ತು ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಅದು ಇವತ್ತು ಆಗಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಬುಕ್ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ನಾಳೆ 10 o'clock ಬರ್ತಾರೆ. ನಾಳೆಗೆ ಬುಕ್ ಮಾಡಿದ್ದೀನಿ. 2 hours ಬುಕ್ ಮಾಡಿದ್ದೀನಿ. 349 rupees ಸಮಥಿಂಗ್ ಏನೋ. ಬಂದು ಕ್ಲೀನೆಲ್ಲ ಮಾಡಿಕೊಟ್ಟು ಹೋಗ್ತಾರೆ. ತೋರಿಸ್ತೀನಿ ವೀಡಿಯೋದಲ್ಲಿ ನಿಮಗೆ, ನಾಳೆ ಪೋಸ್ಟ್ ಮಾಡ್ತೀನಿ ಯಾವುದಾದ್ರೂ. ಬಿಕಾಸ್ ಕಿಚನ್ ತುಂಬ ದಿನ ಆಗಿದೆ ಎಲ್ಲ ಕ್ಲೀನ್ ಮಾಡಿ. ನನಗಂತೂ ಈ ಉಗ್ರೆಲ್ಲ ಇಟ್ಕೊಂಡು ಇವೆಲ್ಲ ಜಾಸ್ತಿ ಸರ್ಪೆಲ್ಲ ಹಾಕಿ ತೊಳೆಯೋಕ್ಕಾಗಲ್ಲ. ನನ್ನ ಕೈಗಳು ಆಲ್ರೆಡಿ ಟ್ಯಾನ್ ಆಗಿದೆ. ಮತ್ತೆ ಜಾಸ್ತಿ ನಾನು ಅದರಲ್ಲೇ ಮುಳುಗೆದ್ರೆ ಫುಲ್ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಮಾಡಿಸಲ್ಲ. ನಾನು ಮಾಡಲ್ಲ, ಇನ್ನು ಮುಂದೆ ಮಾಡಿಸ್ಬಿಡ್ತೀನಿ ಕ್ಲೀನಿಂಗು. ಆ್ಯಂಡ್ ತುಂಬ ಅಫೋರ್ಡಬಲ್ ಆಗಿರುತ್ತೆ. ನೀವು ಕೂಡ ಅರ್ಬನ್ ಕಂಪ್ನಿಲಿ ಚೆಕ್ ಮಾಡ್ಬೋದು, ಸಿಗುತ್ತೆ. ಆ್ಯಂಡ್ ಇನ್ನೂ ಸಾಕಷ್ಟು ಪ್ಲ್ಯಾನ್ ಇದೆ ಗೈಸ್. ಈ ಮಂತ್ ಆದಷ್ಟು ಮುಗಿಸ್ಬಿಟ್ರೆ ಒಳ್ಳೆಯದು. ಇಲ್ಲಾಂದರೆ ನೋಡೋಣ, ನೆಕ್ಸ್ಟ್ ಮಂತ್ ಒಳಗಡೆ ಇನ್ನೂ ಜಾಸ್ತಿ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕಾಗಿದೆ ಎಲ್ಲನೂ. ಸರಿಯಾಗಿ ಹೇರ್ ವಾಶ್ ಮಾಡ್ದಲ್ಲ ಇಲ್ಲಿ ಡ್ಯಾಂಡ್ರಫ್ ಎಲ್ಲ ಆಗ್ಬಿಟ್ಟಿದೆ ಗೈಸ್. ಓ ಮೈ ಗಾಡ್. ಸೊ ಇವಾಗ ಮಂಡೇ ಅಲ್ವಾ, ಹೇರ್ ಆಯಿಲಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇದೊಂಥರ ಚೆನ್ನಾಗಿದೆ ಹೇರ್ ಆಯಿಲ್, ಆಯಿತಾ. ನನಗೆ ಇಷ್ಟ ಆಯ್ತು ಇದು ತುಂಬ ಫೇಮಸ್. ಒಂದು ಕಪಲ್ ಇದ್ದಾರೆ, ಅಜ್ಜಿ ತಾತ, ಅವರು ಸ್ಟಾರ್ಟ್ ಮಾಡಿದಂಥ ಬ್ರ್ಯಾಂಡು. ಸೊ ಜಸ್ಟ್ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ತೀನಿ. ಸ್ಮೆಲ್ಲು ಕೂಡ ಚೆನ್ನಾಗಿದೆ ಇದು ಒಂಥರ. ಜಾಸ್ತಿ ಆಯಿಲಿಂಗ್ ಮಾಡಲ್ಲ ನಾನು, ಜಸ್ಟ್ ಸ್ವಲ್ಪ ಸ್ವಲ್ಪ ಮಾತ್ರನೇ. ಈ ಹಳ್ಳಿ ಕಡೆ ಚೆನ್ನಾಗಿ ಉಜ್ತಾರೆ ಗೊತ್ತಾ, ತಲೆನ ಹಾಕೊಂಡು ಹಿಂಗೆ 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 ನೆತ್ತಿನ ಹಾಕೊಂಡು ಹಳ್ಳೆಣ್ಣೆ ಉಜ್ಜಿಬಿಟ್ಟು. ಐ ಮಿಸ್ ದೋಸ್ ಡೇಸ್ ಆ್ಯಕ್ಚುಲಿ. ಆಯಿಲಿಂಗ್ ಮಾಡಿ ನಾನು ಆಲ್ಮೋಸ್ಟ್ 2 weeks ಆಗ್ತಿದೆ. ಇದು ಆಯಿಲು ಕೂಡ ತುಂಬ ಈಸಿಯಾಗಿ ರಿಮೂವ್ ಮಾಡ್ಬೋದು, ಬೇಗನೆ ರಿಮೂವ್ ಮಾಡ್ಬೋದು, ತುಂಬ ಏನು ಅಂಟ್ಕೊಂಡೇ ಇರುತ್ತೆ ಆ ಥರ ಇಲ್ಲ. ಸೊ ಚೆನ್ನಾಗಿ ಮಸಾಜ್ ಮಾಡಿ
ಸದ್ಯಕ್ಕೆ ಇಷ್ಟು ಕೂದಲು ಉದುರಿದೆ. ಒಂದು 2 ಅವರ್ಸ್ ಚೆನ್ನಾಗಿ ನೆನಿಲಿ ಇದು. ಆ ಗ್ಯಾಪಲ್ಲಿ ಸ್ವಲ್ಪ ಕೆಲಸಗಳು ಮಾಡ್ಕೊಳ್ಳೋಣ. ಸೊ ಅನುಗೆ ಪಿಯರ್ ಪ್ಯಾಕೇಜಲ್ಲಿ ಡಾಟನ್ಕಿದು ಟಿಂಟೆಡ್ ಸನ್ಸ್ಕ್ರೀನ್ ಬಂದಿತ್ತಲ್ಲ, ನನಗೊಂದು 3 ಶೇಡ್ ಕಳಿಸ್ಕೊಟ್ಟಿದ್ದಾರೆ. ಸೊ ನೆನ್ನೆನೋ ಮೊನ್ನೆನೋ ಬಂತು. 1-2 ಶೇಡ್ ನಂಗೆ ಸೂಟ್ ಆಗ್ತದೆ. ಸೊ ನೆಕ್ಸ್ಟ್ ಯಾವಾಗಾರು ಅಪ್ಲೈ ಮಾಡ್ಕೋಬೇಕಾದ್ರೆ ತೋರಿಸ್ತೀನಿ. ಹ್ಯಾಸಲ್ ನಟ್ ಇದೆ ಆ್ಯಂಡ್ ಹನಿ ಮತ್ತು ಕ್ಯಾರಮಲ್ 3 ಶೇಡ್ ಇದೆ. ಸೊ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಇದನ್ನು. ಅವ್ರು ತುಂಬ ಟ್ರೈ ಮಾಡ್ತಾರೆ, ಅವ್ರ ವೀಡಿಯೋಸಲ್ಲಿ ಜಾಸ್ತಿ ನೋಡ್ತಿದ್ದೆ ನಾನು. ಆ್ಯಂಡ್ ನನಗೊಂದು 2-3 ಕಳಿಸ್ಕೊಟ್ಟಿದ್ದಾರೆ. ಸೊ ಟ್ರೈ ಮಾಡಿ ನೋಡೋಣ ಯಾವ್ದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾರು ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ಇದ್ರ ಬಗ್ಗೆ. ನಾನು ಡೈಲಿ ತಪ್ಪದೆ ಜರ್ನಲಿಂಗ್ ಮಾಡ್ತಾನೇ ಇದ್ದೀನಿ. ನಾನು ಯಾವ್ದಾದ್ರು ಒಂದು 3 ಗೋಲ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ಮಾಡ್ತಾಯಿದ್ದೀನಿ. ನಾನು ನಿಧಾನವಾಗಿ ಎದ್ದೊಳ್ಬೇಕಾದ್ರೆ ಮೊದಲೇ ಏನಾಗ್ತಿತ್ತು ಅಂದರೆ ನಾನು ಕೆಲವೊಂದು ಹ್ಯಾಬಿಟ್ಸ್ನೆಲ್ಲ ಸ್ಟಾಪ್ ಮಾಡಿಬಿಡ್ತಾಯಿದ್ದೆ. ಅಯ್ಯೋ ಲೇಟಾಗಿ ಬಿಡು ನಾಳೆ ಮಾಡ್ಕೊಳ್ಳೋಣ ಅಂತ. ಬಟ್ ಅದನ್ನು ಕಲ್ತಿರೋವಂಥದ್ದು ಹೊಸದಾಗಿ ನಾನು. ನಿಮ್ಮಲ್ಲೂ ಅಷ್ಟೇ ಲೇಟಾಗಿ ಎದ್ರೂ ಪರವಾಗಿಲ್ಲ, ನೀವು ಏನು ರೊಟೀನ್ ಮಾಡಿ ಮುಗಿಸ್ಬೇಕಾಗಿರುತ್ತೋ ಬೇಗ ಎದ್ದಾಗ ಅದನ್ನ ಲೇಟಾಗಿ ಎದ್ರೂ ಸಹ ಮಾಡಿ ಮುಗಿಸಿ. ಆವಾಗಲೇ ನಿಮ್ಗೊಂಥರ ಸಮಾಧಾನ ಇರೋದು. ಇವಾಗ ನಾನು ಹೆಂಗಂದರೆ 4 AM ಗೆದ್ರೂ ಅದೇ ರೊಟೀನ್ ಮಾಡ್ತೀನಿ, 8 AM ಗೆದ್ರೂ ಅದೇ ರೊಟೀನ ಮಾಡ್ತೀನಿ. ನೀವು ಆ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಇವಾಗ ಸದ್ಯಕ್ಕೆ 1-to-1 ಸೆಷನ್ ಏನು ನಾನು ತೊಗೊತಿದ್ದೆ ಅದರಲ್ಲಿ ನಿಮ್ಗೆ ಎಲ್ರಿಗೂ 20% ಡಿಸ್ಕೌಂಟ್ ಸಿಗ್ತದೆ. ಸೊ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ. ಮೇ ಬಿ ಅದು ಈ ಮಂತ್ ಎಂಡ್ ಆಗ್ಬೋದು ಅಥವಾ ನೆಕ್ಸ್ಟ್ ಮಂತ್ ಒಳಗಡೆನೂ ಎಂಡ್ ಆಗ್ಬೋದು. ಲಾಸ್ಟ್ ಟೈಮೆಲ್ಲ ನಾನು ಕೊಡ್ತಿದ್ದೆ, ಅದಾದಮೇಲೆ ನಾನು ಏನೋ ಸೆಷನ್ಸ್ ಆಫರೆಲ್ಲ ಕೊಡೋದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಸೊ ದಯವಿಟ್ಟು ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇತ್ತು 1-to-1 ಅಂದರೆ ರೀಚ್ ಔಟ್ ಆಗಿ. ಸ್ನಾನ ಮುಗೀತು ಆ್ಯಂಡ್ ಇವತ್ತು ಊಟಕ್ಕೆ ಏನೆಲ್ಲ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ರೀ. ಸೊ ಮೊಳಕೆ ಕಟ್ಟಿದ ಕಾಳು ಹಾಗೆ ಹಸಿದೆ ತಿನ್ನೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದು ಮೊಸರನ್ನ, ಬಿಕಾಸ್ ನಾನು ಸ್ವಲ್ಪ ಖಾರ ತಿಂದ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ. ಆ್ಯಂಡ್ ತೊಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ನನ್ನ ಇವತ್ತಿನ ಊಟ. ಅದು ಎಲ್ಲನೂ ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಿಂತೀನಿ. ಟೈಮ್ ಬಂದು ಕರೆಕ್ಟಾಗಿ 12:45 ಆಗಿದೆ. 1 o'clock ಊಟ ಮಾಡ್ತೇನೆ. ಸೊ ಗೈಸ್, ಇದು ನನ್ನ ಮೀಲ್ ಪ್ಲೇಟ್ ಆಗಿರುತ್ತೆ ಇವತ್ತಿಗೆ. ಇದು ನಾನು ರೈಸ್ ನೆನೆ ಮಿಕ್ಕಿತ್ತು, ಅದನ್ನು ಸೋಕ್ ಮಾಡಿ ಮಜ್ಜಿಗೆ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ದಿಸ್ ಇಸ್ ಮೈ ಹೆಲ್ದಿ ಮೀಲ್ ಫಾರ್ ದ ಡೇ ಗೈಸ್. ಸೊ ಗೈಸ್, ನಂದು ಇವಾಗ ಒಂದು ಶೂಟ್ ಇತ್ತು, ಅದನ್ನ ಮಾಡಿ ಮುಗಿಸಿದಾಯಿತು. ಟೈಮ್ ಬಂದು 2:40 ಆಗ್ತಿದೆ. ಆ್ಯಂಡ್ ಆ ಟಿಂಟೆಡ್ ಸನ್ಸ್ಕ್ರೀನ್ನ ಟ್ರೈ ಮಾಡಿದೆ. ನಾಟ್ ಬ್ಯಾಡ್, ಅಂದರೆ ನಂಗೆ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು ಅನಿಸುತ್ತೆ ನನ್ನ ಸ್ಕಿನ್ ಟೋನ್ಗೆ. ಈ ಥರ ಕಾಣಿಸ್ತದೆ ಸದ್ಯಕ್ಕೆ. ಇವತ್ತು ನನ್ನ ಹೇರಲ್ಲೂ ಸ್ವಲ್ಪ ನೋಡೋ ಥರ, ಟಚ್ ಮಾಡೋ ಥರ ಇದೆ. ಆ್ಯಂಡ್ ಲೈಟಾಗಿ ಡ್ಯಾಂಡ್ರಫ್ ಆಗಿದೆ, ಅದನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಆ್ಯಂಡ್ ನಾನು ನೆಲ್ಲಿಕಾಯ್ದು ಫರ್ಮೆಂಟೆಡ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಸೊ ಅದನ್ನೊಂದ್ಸಲ ರಿಸರ್ಚ್ ಮಾಡಿಬಿಟ್ಟು ಇವತ್ತು ಮಾಡಿ ಮುಗಿಸೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಮಾಡಬೇಕಾದ್ರೆ ಪ್ರೋಸೆಸ್ಸಲ್ಲಿದ್ದಾಗ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಅದಾದಮೇಲೆ ಇವತ್ತು 45 ಮಿನಿಟ್ಸ್ ಅಪ್ಪರ್ ಬಾಡಿ ವರ್ಕೌಟ್ಸ್ನ ಮಾಡಿದೆ. ಆ್ಯಂಡ್ ಹೇಳ್ದಾಗೆ ಜಾಸ್ತಿ ಏನು ಮಾಡೋಕ್ಕೆ ನಾನು ಟ್ರೈ ಮಾಡಲಿಲ್ಲ, ಬಿಕಾಸ್ ಸ್ಲೋಗೆ ಸ್ಟಾರ್ಟ್ ಮಾಡಬೇಕು. 1 ವೀಕ್ ಗ್ಯಾಪ್ ಆಗಿರೋ ಕಾರಣ ನಾನು ಕೂಡ ನನ್ನ ಕೈಲಿ ಇಷ್ಟ ಆಗುತ್ತೋ ಅಷ್ಟನ್ನು ಮಾತ್ರ ಮಾಡ್ತಿದ್ದೆ. ಫೋರ್ಸ್ ಮಾಡ್ತಿರಲಿಲ್ಲ ನನ್ನ ಬಾಡಿನ. ನೀವು ಅಷ್ಟು ಫೋರ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಒಂದು ವಿಚಾರನ ಸ್ಟಾಪ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಸ್ಪೆಷಲಿ ಬಾಡಿಗೆ ಕಷ್ಟ ಆಗುತ್ತೆ ತೊಗೊಳಕ್ಕೆ. ಸೊ ಸ್ವಲ್ಪ ಫ್ಯಾಟ್ ಲಾಸ್ ಎಕ್ಸಸೈಸ್ ಮಾಡಿ ಇದನ್ನ ಮುಗಿಸ್ಕೊಂಡೆ ಇವತ್ತು. ಸೊ ನಾನಿವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದಾಯಿತು. ಕ್ವಿಕ್ಕಾಗಿ ಸ್ಕಿನ್ ಕೇರ್ ಮಾಡೋಣ. ಓನ್ಲಿ ಲಿಪ್ ಬಾಮ್, ವಿಟಮಿನ್ ಸಿ ಸೆರಮ್,
ವೆಲ್ವಾ ನೈಟ್ ಸಿರಮ್. ಬಾಡಿ ಲೋಷನ್ ಮಲ್ಕೋಬೇಕಾದ್ರೆ ಹಾಕೊಂತೀನಿ, ಇವಾಗ ಹಾಕ್ಕೊಳ್ಳಲ್ಲ. ಮೀಶೋಯಿಂದ ಇದನ್ನು ತರಿಸಿದ್ದೀನಿ. ತುಂಬ ಕ್ಯೂಟ್ ಅಂತ ಕಾಣಿಸ್ತಿತ್ತು ನೋಡಿದ ಕೂಡಲೇ. ಆ್ಯಂಡ್ ಸ್ವಲ್ಪ ದೊಡ್ಡದು ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ಚಿಕ್ಕದಾಗೇ ಇದೆ. ಚೆನ್ನಾಗಿದೆ. ಇದೊಂಥರ ಏನಂತಾರೆ ಗೊತ್ತಿಲ್ಲ ಇದನ್ನು. ಎಲ್ಲಿಟ್ರು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ದೃಷ್ಟಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ. ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟು ಬಂದು ಸ್ಟೀಮರ್ನ ತರಿಸಿದ್ದೀನಿ. ನಾನು ಸರಿಯಾಗಿ ಸ್ಟೀಮೇ ಮಾಡ್ಕೊಳ್ತಿಲ್ಲ ನಾನು ಫೇಸ್ನ. ಈ ಥರ ವೈರಿಂಗ್ ಇದೆ. ಆ್ಯಂಡ್ ಇದನ್ನು ಹೆಂಗೆ ಸೆಟ್ ಮಾಡೋದು ಅಂತ ನೋಡಬೇಕು, ನನಗೂ ಐಡಿಯಾ ಇಲ್ಲ. ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಯಾವಾಗಾರು ಅಪ್ಲೈ ಮಾಡ್ಬೇಕಾರೆ ಅಥವಾ ಯೂಸ್ ಮಾಡ್ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ಇಷ್ಟು ಬಂದಿದೆ, ಇಷ್ಟು ದೊಡ್ಡ ಬಾಕ್ಸಲ್ಲಿ ಕೊಟ್ಟು ಕಳಿಸಿದ್ದಾರೆ. ಮೀಶೋ ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಗೈಸ್. ಇದು ಮೀಶೋದಿಂದನೇ ತರಿಸಿದ್ದು ನಾನು ಬೈದವೆ. ಇವತ್ತಿನ ಊಟ ಅಂತ ಬಂದು ಚೇಪೆಕಾಯಿನ ತಿನ್ಕೊತಾ ಇದ್ದೀನಿ, ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು. ಬಿಕಾಸ್ ನನಗೇನು ತಿನ್ನಬೇಕು ಅಂತ ಅಷ್ಟು ಅನ್ನಿಸ್ತಿಲ್ಲ, ಅದಕ್ಕೋಸ್ಕರ ಇವತ್ತು ತುಂಬ ಲೈಟ್ ಊಟನೇ ತಿಂದಿದ್ದೇನೆ, ಮಧ್ಯಾಹ್ನನಾಗಲಿ ಇವಾಗಲಿ. ಬಿಕಾಸ್ ಗ್ಯಾಪ್ ಆಗಿತ್ತಲ್ಲ, ಹಾಗಾಗಿ ಜಾಸ್ತಿನೂ ವರ್ಕೌಟ್ ಎಲ್ಲ ಮಾಡೋಕ್ಕಾಗಲ್ಲ, ಸ್ವಲ್ಪ ಮಾತ್ರ ಮಾಡಿದೆ. ಆ್ಯಂಡ್ ಊಟನೂ ಅಷ್ಟೇ ಹೆವಿ ಎಲ್ಲ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಸ್ಲೋಗೆ ತೊಗೊಂಡು ಹೋಗೋಣ ಅಂತ ಐ ಡಿಸೈಡೆಡ್. ಅದಕ್ಕೋಸ್ಕರ ಫ್ರೂಟ್ಸ್ ತಿಂತಾ ಇದ್ದೀನಿ. ಫ್ರೂಟ್ಸ್ ತಿಂದರೆ ಆರಾಮಾಗಿ ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ. ಆ್ಯಂಡ್ ಇದರಲ್ಲೂ ಸ್ವಲ್ಪ ಪ್ರೋಟೀನ್ ಎಲ್ಲ ಇರುತ್ತೆ. ಆ್ಯಂಡ್ ಒಳ್ಳೆಯದು, ಡೈಜೆಷನ್ ಕೂಡ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಐ ಆಮ್ ಈಟಿಂಗ್ ದಿಸ್.